ಅಕ್ಕಿ ನಮ್ದು ಚೀಲ ಅವರದು ಆದರೂ ಅಕ್ಕಿ ನೀಡುತ್ತಿರುವುದಾಗಿ ಕಾಂಗ್ರೆಸ್ನವರ ಬಿಲ್ಡಪ್. ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಮುಖಂಡ ಅರವಿಂದ ಲಿಂಬಾವಳಿ ವ್ಯಂಗ್ಯ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅರವಿಂದ ಲಿಂಬಾವಳಿ, ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದ ಇವರು 200 ಯೂನಿಟ್ ಉಚಿತ ವಿದ್ಯುತ್ ನೀಡಿಲ್ಲ. ಬೇಕಾದರೆ ಅವರೇ ಚೆಕ್ ಮಾಡಲಿ. 40-50 ಯೂನಿಟ್ ಉಪಯೋಗಿಸಿದ್ರೂ ₹100 ಬಿಲ್ ಬರ್ತಿದೆ. 10 ಕೆಜಿ ಅಕ್ಕಿ ಫ್ರೀ ಅಂದ್ರೂ ಒಂದು ಕಾಳು ಕೊಡುತ್ತಿಲ್ಲ. ವಿದ್ಯಾವಂತ ಯುವ ಜನರಿಗೆ ಯುವ ನಿಧಿ ಆದರೂ ಯಾವುದೂ ಕೊಡುತ್ತಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಲಿಂಬಾವಳಿ, ಕೇಂದ್ರ ಸರ್ಕಾರ ಉಚಿತವಾಗಿ ಪ್ರತಿಯೊಬ್ಬ ಸದಸ್ಯನಿಗೆ 5 ಕೆಜಿ ಅಕ್ಕಿ ಕೊಡುತ್ತಿದ್ದು, ಅದರಲ್ಲೂ 2 ಕೆಜಿ ನೀಡದೆ ಟೋಪಿ ಹಾಕುತ್ತಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಆರೋಪಿಸಿ, ಅಕ್ಕಿ ನಮ್ದು ಚೀಲ ಅವರದು ಆದರೂ ಅಕ್ಕಿ ತಾವೇ ನೀಡುತ್ತಿರುವುದಾಗಿ ಕಾಂಗ್ರೆಸ್ನವರ ಬಿಲ್ಡಪ್ ಕೊಡುತ್ತಿದ್ದಾರೆ ಎಂದರು. ರವಿಕುಮಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿಂತಾಮಣಿ. ನಾವು ಹೋರಾಟ ಮಾಡಬೇಕಾಗಿ ಬಂತು. ಅಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಇದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಶ್ಮೀರಕ್ಕೆ ಹೋರಾಟವನ್ನು ಮಾಡಿ ಜೈಲಿಗೆ ಹೋದರು. ಶ್ಯಾಮ ಪ್ರಸಾದ್ ಮುಖರ್ಜಿ ಜೀವ ಉಳಿದಿಲ್ಲ, ಅವರು ಸತ್ತ ಆಸೆ ಬಂದರು. ಅವತ್ತಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆರ್ಟಿಕಲ್ 370 ತಡೆದಾಕಿದ್ರು. ಅದು ಯುದ್ಧ ನಡೀತಾ ಇಲ್ಲ. ಬದಲಾಗಿ ಮಕ್ಕಳು ಮನೆಯಾಗಲ್ಲ, ಮಕ್ಕಳು ಮದುವೆ ಮುಂಚೆ ಹೋಗ್ತಾರೆ. ಈಗ ಹುಡುಗರು ಎಲ್ಲಿಗೆ ಹೋಗ್ತಾರೆ? ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಏನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಅದು ಹೋಗ್ತಾರೆ. ಹನಿಮೂನ್ ಹೋಗ್ತಾರೆ, ಮದುವೆ ಆಗ್ತಾರೆ. ಮದುವೆಗಿಂತ ಮುಂಚೆ ಅಲ್ಲ, ಓಡಾಡ್ತಾ ಇದ್ದಾರೆ. ಗುರುವಾರದಲ್ಲಿ ಐಸ್ನಲ್ಲಿ ಆಟ ಆಡ್ತಾರೆ. ಇದು ನರೇಂದ್ರ ಮೋದಿಯ ತಾಕತ್ತು, ಇದು ನರೇಂದ್ರ ಮೋದಿ ತಾಕತ್ತು. ದೇಶದ ರಕ್ಷಣೆ ಬರುತ್ತರ ಇವತ್ತು ಆಗಲೇ ಹೇಳಿದ್ರು. ಒಂದಾದ ಒಂದು ಘಟನೆ, ಟೆರರಿಸ್ಟ್ ಘಟನೆ 5 ವರ್ಷದಲ್ಲಿ ನಮ್ಮ ರಾಮೇಶ್ವರಂ ಅಭಿನಂದನೆ ಮಾಡಿದ್ರು. ಅವನು ಬಂದಿದ್ದಾರೆ, ಯಾರು ಗೊತ್ತಿಲ್ಲ. ದೇಶದ ರಕ್ಷಣೆ ವಿಚಾರದಲ್ಲಿ ಪಾಕಿಸ್ತಾನ ಜೊತೆಗಾಗಲಿ, ಚೈನಾ ಜೊತೆಗಾಗಲಿ, ಯಾವುದೇ ಜೊತೆಗೆ